Our hearts beat to the city streets. We began to feel the fire. We rise like tall buildings as the chemicals that take us higher. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನನಗೆ ಖುಷಿ ಅನಿಸುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ತವ್ರ ಮನೆಗೂ ಕೂಡ ಹೋಗಿ ಬಂದಿದ್ದಾಯಿತು. ಯಾಕೆ ಹೋಗಿದ್ದೆ ಅಂತಲೂ ಕೂಡ ಹೇಳಿದೆ. ಈ ತಾಳಿನ ತೊಗೊಂಡು ಬರೋಕ್ಕೆ ಹೋಗಿದ್ದೆ ನಾನು. ತಾಳಿ ಅಂದರೆ ನನಗೆ ಡೈಲಿ ಯೂಸ್ಗೆ ಇರಲಿಲ್ಲ, ಅದಕ್ಕೋಸ್ಕರನೇ ಮಾಡೋಕ್ಕೂ ಕೂಡ ಹಾಕಿದ್ದೆ. ಇವು 2 ಗ್ರಾಮ್ ಮೇಲೆ 2.5 ಗ್ರಾಮ್ ಇದ್ದಾವೆ. ಇದಕ್ಕೆ 17,000 ಕೂಡ ಆಯಿತು. ಅದನ್ನು ಕೊಟ್ಬಿಟ್ಟು ತೊಗೊಂಡು ಬಂದೆ ನಾನು. ಇವು ಡೈಲಿ ಯೂಸ್ಗೋಸ್ಕರ ತೊಗೊಂಡಿರೋದು. ನೋಡಿ ಯಾವ ರೀತಿಯಾಗಿದೆ ಅಂತ ನಿಮ್ಗೆ ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಥರ ನಾನು ಒಂದು ಕರಿಮಣಿ, ಒಂದು ಬೆಲ್ಲದ ಮಣಿ ಅಂತಾರಲ್ಲ, ಬೆಲ್ಲದ ಮಣಿಯನ್ನು ಹಾಕ್ಬಿಟ್ಟು ಈ ಥರ ಪೌಣಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ, ಲೈಟ್ ವೇಟ್ ಆಗಿ ಕೂಡ ಇದೆ. ಡೈಲಿ ಯೂಸ್ಗೆ ಈ ರೀತಿಯಾಗಿ ಚಿಕ್ಕದಾಗಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಮಾಡಿಸ್ಕೊಂಡೆ. ಮುಂದೆ ದುಡ್ಡು ಕೂಡ ಬಂದರೆ ಶಾರ್ಟ್ ಚೈನ್ ಕೂಡ ಮಾಡಿಸ್ಕೊಂಡ್ಬಿಟ್ಟು ಹಾಕೊಂಡ್ರೆ ಆಯಿತು ಅಂತಲೂ ಕೂಡ ಈ ಥರನೇ ಸಣ್ಣ ಚಿಕ್ಕದಾಗಿ ಮಾಡಿಸ್ಕೊಂಡೆ. ಇವಾಗ ಎಲ್ಲ ಕೆಲಸನೂ ಆಯಿತು. ಮಾರ್ನಿಂಗ್ ಎಲ್ಲ ಕೆಲಸ ಕೂಡ ಆಯಿತು, ನಾಷ್ಟ ಆಯಿತು, ಎಲ್ಲ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಅತ್ತೆದು ಎಲ್ಲ ಹೊಲಕ್ಕೆ ಕೂಡ ಹೋಗಿದ್ದಾಯಿತು. ಸ್ವಲ್ಪ ಮಾವಿನ ಹಣ್ಣು ಕೂಡ ತೊಗೊಂಬಂದಿದ್ರು ಹೊಲದಲ್ಲಿ. ಅದನ್ನು ಮಾವಿನ ಹಣ್ಣು ನಾನು ಉಪ್ಪಿನಕಾಯಿನೂ ಕೂಡ ಹಾಕಿದ್ದೆ. ಉಪ್ಪಿನಕಾಯಿಗೆ ಏನಿಲ್ಲ, ಸಾಸಿವೆ ಬರುತ್ತಲ್ವ, ಸಾಸಿವೆ ಮತ್ತು ಉಪ್ಪು, ಖಾರ, ಅರಿಶಿನ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ನಾವು ಅಂತ ಹೇಳಿದ್ನಲ್ವ. ನಾವು ಒಳ್ಳೆಣ್ಣೆ ಯೂಸ್ ಮಾಡೋದಿಲ್ಲ, ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೀವು 15 ದಿನ 20 ದಿನ ಇಟ್ಬಿಟ್ಟು ತಿನ್ಬೋದು ಆರಾಮಾಗಿ. ಯಾವುದೇ ರೀತಿಯಾಗಿ ಒಣಗಿಸೋದು ಬೇಡ, ಏನು ಬೇಡ. ನೋಡಿ, ಇವಾಗ ಬಟ್ಟೆನೂ ಕೂಡ ಎಲ್ಲ ಬಗ್ದು ಹಾಕಿಬಿಟ್ಟಿದ್ದೆ. ಬಿರುಗಾಳಿ ಎದ್ಬಿಟ್ಟಿದೆ ಅಂತ ಹೇಳ್ಬೋದು. ಗಾಳಿ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗೆ. ಅಂದರೆ ಬಿಸಿಲು ಕಮ್ಮಿ ಆಗ್ತಾ ಬರ್ತಾ ಇದೆ, ಗಾಳಿನೂ ಕೂಡ ಜಾಸ್ತಿ ಆಗ್ತಾ ಬರ್ತಾ ಇದೆ. ಬಟ್ಟೆ ನೋಡ್ಬೋದು ಯಾವ ರೀತಿಯಾಗಿ ಹಾರಾಡ್ತಾ ಇದೆ ಅಂತ. 2 ಕ್ಲಿಪ್ ಹಾಕಿದ್ರು ಕೂಡ ನಿಂದಿರ್ತಾ ಇಲ್ಲ, ಅಷ್ಟೊಂದು ಜೋರಾಗಿ ಗಾಳಿನೂ ಬೀಸ್ತಾ ಇದೆ. ನೋಡಿ, ಮೋಡ ಅದು ಏನಿಲ್ಲ, ಗಾಳಿ ಬೀಸೋದ್ರಿಂದ ಮೋಡ ಆಗಿದ್ರೂ ಕೂಡ ಎಲ್ಲ ಹೋಗ್ಬಿಡುತ್ತೆ ಕೊಚ್ಕೊಂಡು. ಮೋಡ ಏನಿಲ್ಲ, ಮೋಡನೂ ಕೂಡ ಆಗ್ತಾ ಇಲ್ಲ. ಇವಾಗ ಮಳೆನೂ ಆಗಿಲ್ಲ, 2-3 ದಿನ ಆಯಿತು. ಮೊದಲೆಲ್ಲ 1 ವಾರ ಆಯಿತು ಕಂಟಿನ್ಯೂಸ್ ಆಗಿ. ಇವಾಗ 2-3 ದಿನ ಆಯಿತು ಅನಿಸುತ್ತೆ ಮೇ ಬಿ. ಮಳೆನೂ ಕೂಡ ಆಗ್ತಾಯಿಲ್ಲ. ಒಣಗಿದ ಬಟ್ಟೆನೂ ಕೂಡ ಎಲ್ಲನೂ ತೊಗೊಂಡೆ ನಾನು. ಇಲ್ಲಾಂದರೆ ಹಾರು ಹೋಗ್ಬಿಡ್ತವೆ, ಅದೊಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಕರೆಂಟು ಕೂಡ ನೋಡ್ಬೋದು ನೀವು, ಹೋಗೋದು ಬರೋದು. ಕರೆಂಟಿನ ಪ್ರಾಬ್ಲಮ್ ತುಂಬ ಜಾಸ್ತಿ ಅಂತ ಹೇಳ್ಬೋದು ಹಳ್ಳಿ ಕಡೆಯಲ್ಲಂತೂ. ಹಳ್ಳಿಯಲ್ಲಿ ಇರೋರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಕರೆಂಟಿನ ಪ್ರಾಬ್ಲಮ್ ಇರುತ್ತೆ ಅಂತ. ನಮ್ಮ ಸೈಡ್ ಅಂದರೂ ತುಂಬ ಜಾಸ್ತಿ ಕರೆಂಟ್ ಹೋಗುತ್ತೆ. ಅಂದರೆ ನಾವು ತುಮಕೂರಲ್ಲಿ ಇರೋದ್ರಿಂದ ಕರೆಂಟಿನ ಪ್ರಾಬ್ಲಮ್ ಅಷ್ಟೊಂದು ಜಾಸ್ತಿಯಾಗಿ ಇಲ್ಲ ನಮಗೆ. ಇಲ್ಲಿ ಹಳ್ಳಿಯಲ್ಲಿರೋ ಬಂದಾಗೆಲ್ಲ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಮಕ್ಕಳೆಲ್ಲ ಮಲ್ಕೊಳ್ಳೋದೇ ಇಲ್ಲ, ಅದೊಂದು ಕಷ್ಟ ಅನಿಸ್ಬಿಡುತ್ತೆ. ಇವಾಗ ನಮ್ಮ ಹಸ್ಬೆಂಡು ಕೂಡ ಹೊಲಕ್ಕೆ ಗೊಬ್ಬರ ಹಾಕಬೇಕು ಅಂತ, ಕಬ್ಬಿಗೆ ಗೊಬ್ಬರ ಹಾಕಬೇಕು ಅಂತ ಗೊಬ್ಬರನ ತೊಗೊಂಬರಕ್ಕೆ ಹೋಗಿದ್ರು. ನಾನೆಲ್ಲ ಪುಟ್ಟಿಯೋದೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಬರುವಷ್ಟರಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ತೊಗೊಂಡು ಹೋಗ್ಬಿಡ್ತಾರೆ ಅಂತ. ಇವಾಗ ರೈಸ್ನು ಕೂಡ ಮಾಡಿದ್ದೆ, ಸಾಂಬಾರನ್ನು ಕೂಡ ಮಾಡಬೇಕು ಅಂತ ಸಾಂಬಾರಿಗೆ ಕೂಡ ರೆಡಿ ಮಾಡ್ತಾಯಿದ್ದೆ. ಅಂದರೆ ಶೇಂಗಾ ಸಾಂಬಾರು ಮಾಡಬೇಕು ಅಂತ ಶೇಂಗಾ ಸಾಂಬಾರು ಕೂಡ ಮಾಡಲಿಕ್ಕೆ ಎಲ್ಲ ಶೇಂಗಾನು ಕೂಡ ಹುರ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಹಾಕಿ ಇಟ್ಬಿಟ್ರೆ ನನ್ನ ಹಸ್ಬೆಂಡ್ ಬಂದ ತಕ್ಷಣ ಏನು ಸಾಂಬಾರು ಮಾಡಿಕೊಟ್ರೆ ಆಯ್ತು. ಇವಾಗ ನೋಡಿ ಎಲ್ಲನೂ ಕೂಡ ಸೊಪ್ಪನ್ನು ನಾನು ಸೋಸಿದ್ದು ಕೂಡ ಆಯಿತು. ಈ ಥರ ಕಡ್ಡಿ ಬೇರೆ ಮತ್ತು ಎಲೆನ ಬೇರೆ ಮಾಡಿಬಿಟ್ಟು ಇಟ್ಟಿದ್ದೀನಿ. ನಮ್ಮ ಅತ್ತೆಗೂ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ಎಲ್ಲ ಸೋಸ್ಬಿಟ್ಟು ಇಟ್ಬಿಟ್ಟೆ. ನಾವು ಇವತ್ತು ತುಮಕೂರಿಗೆ ಹೋಗ್ತಾ ಇದ್ದೀವಿ.
ಹೊಡಿಬಾರ್ದು. ಆಗ ಹೊಡಿತಾರ, ನಾನೀಗ ಹೊಡಿ. ಅಪ್ಪ 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 ಹುಷಾರು. ತಗೊಂಡ್ ಹೋಗು. ಯಾಕೆ ನೀವು ಒಳಗು ಪಾಪ, ಹೊಡಿಬಾರ್ದು, ಅಕ್ಕಂಗೆ ಹೊಡಿಬಾರ್ದು. ದರಿ ಸೂರ್ ಧರಿಸಿ ಒಗಿಬಾರ್ದು ಅಮ್ಮ. ಏನ್ ಮಾಡ್ತಿರೋದು ನೀನು? ಎಲ್ಲರಿಗೂ ಹೊಡಿತೀಯ ನೀನು? ರೌಡಿಸಮ್ ಮಾಡತ್ತೇನು? ಹಾ, ಹೊಡಿತಿ, ಎಲ್ಲರಿಗೂ ಹೊಡಿತಿ. ಬಾಲ್ ಸಿಕ್ತು. ಹೋಗಿಲಿ, ಬಯಸಿಲಿ ಬಾಲು. ದೂರ ನಿಂತ್ಕೋ. ಹಾ, ದೂರ ನಿಂತ್ಕೋ, ದೂರ. ದೂರ ನಿಂತ್ಕೋ. ದೂರ ನಿಂತ್ಕೋ ಪಾಪ, ದೂರ ನಿಂತ್ಕೋ. ಸ್ಟಾಪ್ ಸ್ಟಾಪ್. ಎಸಿಲಿ ಎಸಿಲಿ. ಫೋರ್. ಬಿಂದು ಕೊಡಿ, ಪಾಪಾಗೆ ಎಸಿತೀನಿ ಕೊಡು. ನಿನ್ ಬಾಲ್ ಎಲ್ಲೈತಿ? ನಿನ್ ಬಾಲ್ ಎಲ್ಲಿ? ಹಾ, ಎಸಿದ್ದೇನೆ. ಎಸಿಲಿ. ಫೋರ್ ಪಪ್ಪ, ಫೋರ್ ಹೊಡ್ತಾ ಎರಡು. ನಿಂದು ಎಸಿತೀನಿ, ಹೋಗು ಹೋಗು, ಅಲ್ಲೇ ನಿಂತ್ಕೋ. ತಮ್ಮ, ಹಾ, ತಮ್ಮನ ಮಗ್ಳು ನಿಂತ್ಕೋ. ಎಸಿಲಿ. ಅಮ್ಮ ಸಿಕ್ಸ್, ಅಮ್ಮ ಸಿಕ್ಸ್ ಹೊಡೆದು. ಹಾ, ಎಸಿಲಿ, ಎಸಿತೀನಿ ಎಸಿತೀನಿ. ವೇಟ್ ವೇಟ್ ವೇಟ್. ಪಪ್ಪ ಅವನು ಎರಡು ರನ್ನು ಹೋಗು, ಎಸಿತೀನಿ ಹೋಗು. ಪಾಪುಸ್ ಫಸ್ಟ್. ಫೋರ್. ಅಮ್ಮಂದು ಇವಾಗ ಅಮ್ಮಂದು. ಅಮ್ಮ ಔಟ್ ಆದ್ಲು. ಹಾ, ಅಪ್ಪು. ಅಪ್ಪುಗಿದು, ಅಪ್ಪು. ಬಿಡ್ಬೇಡ್ರ ಬಾಲು. ಮತ್ತೆ ಮತ್ತೆ ಹೊಡೆದ. ಹೋಗಿ ಎಸಿತೀನಿ, ಬಾಲ್ ಎಸಿತೀನಿ. ಈಗ ಅಮ್ಮನ ಪಾಳೆ. ನೋಡಬಹುದು ನನ್ನ ಮಕ್ಕಳು ಯಾವ ರೀತಿಯಾಗಿ ಕ್ರಿಕೆಟ್ನ ಆಡ್ತಾ ಇದ್ದಾರಂತ. ತುಂಬ ಚೆನ್ನಾಗಿ ಆಡ್ತಾ ಇದ್ರು ಕ್ರಿಕೆಟ್ನ. ಅದೆಷ್ಟು ವಿಡಿಯೋಗಳನ್ನು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇವೆಲ್ಲ ನೆನಪಲ್ವಾ, ನಾವು ನಾಳೆ ಅವ್ರು ದೊಡ್ಡವರಾದ್ಮೇಲೆ ತೋರಿಸ್ಲಿಕ್ಕೆ ತುಂಬ ಅಂದರೆ ತುಂಬ ಯೂಟ್ಯೂಬ್ ಅಂದ್ರೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು. ಇವತ್ತಿನ ಲಾಗ್ ಇಷ್ಟೇ ಇರುತ್ತೆ. ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಅಪ್ಪಗೀಗ ಅಪ್ಪನ ಬಾಳೆ, ಅಮ್ಮಂದು. ಓ ಓ ಮಿಸ್ ಆಯ್ತು. ಹೋಗು, ಬೇಗ ಹೋಗು. ಹೋಗು ಫಸ್ಟ್. ಅಮ್ಮಂದು. ಅಪ್ಪು ಏನಾಯ್ತು? ಏನೋ ಆಯ್ತು ಫೀಲ್ಡರ್ಗೆ, ಏನಾಯ್ತು ಬ್ಯಾಟ್ಸ್ಮನ್ಗೆ? ಬ್ಯಾಟ್ಸ್ಮನ್ ಇವರು, ಫೀಲ್ಡರ್ ಅಲ್ಲ, ಸಾರಿ. ಬೂ ತಗೊಂಬನ್ನಿ ಹೋಗಿ. ಬ್ಯಾಟ್ಸ್ಮನ್ಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಅಂತೆ. ನಿಮಗೂ ಆಯ್ತಾ? ಅಯ್ಯಯ್ಯೋ, ರೆಸ್ಟ್ ಮಾಡ್ತೀರಾ? ಆಯ್ತು, ರೆಸ್ಟ್ ಮಾಡಿ. ನೀವು ನೀರು ತಗೊಂಬಂದ್ರಾ? ಸುಸ್ತಾಗಿದ್ದೀವಿ ನಾವು. ಎಷ್ಟು ಬೇವ್ತಿದ್ದೀರಾ ಕ್ರಿಕೆಟ್ ಆಡ್ಬಿಟ್ಟು. ಬೂ ಬೇಕಾ? ಓಕೆ.